ಎಲ್ಲರಿಗೂ ನಮಸ್ಕಾರ. ನಾವು ಬೆಕ್ಕ ಗ್ರಾಮ ಪಂಚಾಯತಿ ಅಡೇನಹಳ್ಳಿ ಗ್ರಾಮದಲ್ಲಿ ಈ ಜಮೀನಲ್ಲಿ ಒಂದು 2 ಎಕರೆ ಜಮೀನಲ್ಲಿ ಏನು ಮಾಡ್ತಾಯಿದ್ದೀವಿ, ಪರ್ಮನೆಂಟ್ ಶಾಶ್ವತ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ತಾಯಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಕಡಿಮೆ ನೀರಿನಲ್ಲಿ ಅತಿ ಹೆಚ್ಚಿನ ಭೂಮಿಯನ್ನು ನಾವು ನೀರು ಉಣಿಸ್ಬೋದು. ಇದರಿಂದ ಬೆಳೆನೂ ಉತ್ತಮವಾದಂಥ ಬೆಳೆ ಬರುತ್ತೆ. ಮತ್ತು ಈ ನೀರಲ್ಲಿ 10 ಕ್ವಿಂಟಲ್ ಮಾಡೋಂಥ ನೀರನ್ನು ಇದರಲ್ಲಿ 2 ಎಕರೆಗೆ ಹೊಡಿಬೋದು. ಆಮೇಲೆ ಸಮಯ ಉಳಿಯುತ್ತೆ. ಇದರಿಂದ ಎಲ್ಲ ರೀತಿ ಅನುಕೂಲ ಆಗುತ್ತೆ ಮತ್ತು ಬೆಳೆನೂ ತುಂಬ ಉತ್ಕೃಷ್ಟವಾಗಿ ಬೆಳೆ ಬರುತ್ತೆ. ಕಡಿಮೆ ನೀರಿನಲ್ಲಿ ಅತಿ ಹೆಚ್ಚಿನ ಆದಾಯ ಪಡಿಬೋದು. ಒಂದು ದಿನದಲ್ಲಿ 5 ಕ್ವಿಂಟೆ ನೆನೆಸಂಥದ್ದು ಇದು ಕಡಿಮೆ ಆದರೂ 30-35 ಕ್ವಿಂಟೆ ಗೇಟ್ ವಾಲ ಇದು ಮಾಡ್ಕೊಂಡು ಹೋದರೆ ಒಂದು ಹನಿ ನೀರಾವರಿ ಆಗಿರೋದ್ರಿಂದ ಮಳೆ ರೀತಿ ಹನಿತದೆ. ಅದರಿಂದ ಉತ್ತಮವಾದಂಥ ಅದಾಗುತ್ತೆ, ಭೂಮಿ ಉತ್ತಮವಾಗಿ ಹದವಾಗುತ್ತೆ, ಎಲ್ಲ ಮೂಲೆಯೂ ನೆನೆಯುತ್ತೆ. ನೀರಲ್ಲಿ ನಾವು ಯಾವುದೋ ಗುದ್ಲಿ ತಂಡ ಯಾವುದಾದ್ರೆ ಅದರಲ್ಲಿ ಕೂಲಿ ಸಿಗೋದಿಲ್ಲ, ಕೂಲಿ ಆಳುಗಳು ಸಿಗೋಲ್ಲ. ಅದರಿಂದ ತುಂಬ ತೊಂದರೆ ಆಗುತ್ತೆ. ಅದು ಖರ್ಚು ವೆಚ್ಚ ಆಗಿದೆ. ಈಗ ಒಂದು ಎಕರೆಗೆ ಹೆಚ್ಚು ಕಡಿಮೆ 60-70 ಸಾವಿರ ರೂಪಾಯಿ ಖರ್ಚಾಗಿದೆ. ಆದರೂ ಇದು ನೀರು ಕಡಿಮೆ ನೀರಲ್ಲಿ ಹೆಚ್ಚಿನ ಬೆಳೆ ಮಾಡ್ಬೋದು. 2 ಎಕರೆಗೆ ಎಷ್ಟು ಖರ್ಚಾಗಿದೆ? 2 ಎಕರೆಗೆ ಹೆಚ್ಚು ಕಡಿಮೆ 1,20,000 ರೂಪಾಯಿ ಖರ್ಚಾಗಿದೆ. ಈಗ ಯಾವ ಕಂಪ್ನಿದು ಹಾಕ್ಸಿದ್ದೀರಾ? ಎವನ್ ಪ್ಲಸ್ಟ್. ಎಷ್ಟು ಬೇಕಾಯಿತು 2 ಎಕರೆಗೆ? 2 ಎಕರೆಗೆ ಹೆಚ್ಚು ಕಡಿಮೆ ಒಂದು ಪೈಪ್ಗಳು ಒಟ್ಟಾರೆ 1,20,000 1 ಲಕ್ಷ ಪೈಪ್ ಆಗಿದೆ. ಒಂದು 25,000-30,000 ರೂಪಾಯಿ JCPಗೆ ಆಳುವ ಎಲ್ಲ ಕೆಲಸ ಎಲ್ಲ ಕೂಲಿ ಇದೆಲ್ಲ ಆಗಿದೆ. ವರ್ತನ್ ದುಡ್ಡು ಪರವಾಗಿಲ್ಲ ಅಂತ ಅನ್ಸುತ್ತಾ? ಲಾಭ ಇದೆ ಅನ್ಸುತ್ತಾ ಇದರಲ್ಲಿ? ಅನ್ಸುತ್ತೆ. ಇದನ್ನು ಮಾಡ್ತಾ ಅಕ್ಕಪಕ್ಕ ಎಲ್ಲ ಮಾಡಿರೋ ನೋಡಿ ನಾವು ಅವರಿಂದ ಇನ್ಸ್ಪೈರ್ ಆಗಿ ಈ ಥರ ಮಾಡ್ತಾಯಿದ್ದೀವಿ. ಶ್ರವಣಬೆಳಗೊಳ ರೈತ ಸಂಪರ್ಕ ಕೇಂದ್ರದಲ್ಲಿ PVC ಪೈಪ್ ಸಬ್ಸಿಡಿ ದರದಲ್ಲಿ ಕೊಡ್ತಾಯಿದ್ರು. ಅದನ್ನು ಸ್ವಲ್ಪ ತಗೊಂಡು ನಾವು ಪ್ರೈವೇಟ್ ಖಾಸಗಿಯಾಗಿ ಸ್ವಲ್ಪ ತಗೊಂಡು ಈ ರೀತಿ ಒಂದು 2 ಎಕರೆಗೆ ಹನಿ ನೀರಾವರಿ ಮಾಡ್ತಾಯಿದ್ವಿ. ಇದು ಉಪಯೋಗ ಆದರೆ ಮತ್ತೆ ಇನ್ನೂ ಸ್ವಲ್ಪ ಮುಂದಿನ ವರ್ಷ ಹೆಚ್ಚುವರಿ ಮಾಡ್ತೀವಿ. ಯಾವ್ಯಾವ ಬೆಳೆಗೆ ಮಾಡ್ಬೋದು ಅಣ್ಣ ಇದು? ಇದು ಎಲ್ಲ ಬೆಳೆಗೂ, ತರಕಾರಿ ಬೆಳೆ ಆಗಿರ್ಬೋದು, ವಾಣಿಜ್ಯ ಬೆಳೆ ಆದಂಥ ಶುಂಠಿ, ಬಾಳೆ, ತೋಟಗಾರಿಕೆ ಬೆಳೆ ಆದಂಥ ಬಾಳಿಗೆ, ತೆಂಗು ಮತ್ತು ಅಡಿಕೆ, ಈಗೆಲ್ಲ ಎಲ್ಲ ರೀತಿ ಬೆಳೆಗಳಿಗೂ ನಾವು ಇದನ್ನು ಉಪಯೋಗಿಸ್ಕೊಂಡ್ರೆ ಉತ್ತಮವಾದಂಥ ಬೆಳೆಯನ್ನು ಬೆಳಿಬೋದು. ಕಡಿಮೆ ನೀರಿನಲ್ಲಿ ಉತ್ತಮವಾದಂಥ ಬೆಳೆ ಬೆಳಿಬೋದು. ಇತ್ತೀಚಿನ ದಿನಗಳಲ್ಲಿ ನೀರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ರೈತರಿಗೆಲ್ಲ ಗೊತ್ತೇ ಇದೆ. ಈಗ PVC ಪೈಪ್ನ ಎಲ್ಲ ರೈತರುಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ. PVC ಪೈಪ್ನ ಬಳಸೋದ್ರಿಂದ ತುಂಬ ಅನುಕೂಲನೂ ಇದೆ. ಮತ್ತು ಎಲ್ಲ ಬೆಳೆಗಳಿಗೂ, ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೂ ಈ PVC ಪೈಪ್ನ ಅಳವಡಿಸ್ಬೋದು ನಾವು ನೀರಿನ ಒಂದು ನಿರ್ವಹಣೆಗೋಸ್ಕರ. ಅಕ್ಕಿ, ಮೆಕ್ಕೆಜೋಳ, ಜೋಳ, ಟೊಮೊಟೊ, ಮೆಣಸಿನ್ಕಾಯಿ, ತರಕಾರಿ ಬೆಳೆಗಳು, ತೋಟಗಳು, ಕಡಲೆ, ಶೇಂಗಾ ಮುಂತಾದ ಎಲ್ಲ ತರಕಾರಿ ಬೆಳೆಗಳಾಗಿರ್ಬೋದು, ಹಣ್ಣಿನ ಬೆಳೆಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇದನ್ನು ನಾವು PVC ಪೈಪ್ನ ಅಳವಡಿಸ್ಬೋದು. PVC ಪೈಪ್ನ ಬಳಸೋದ್ರಿಂದ ನಾವು ನೀರನ್ನು ಉಳಿಸ್ಬೋದು, ಕಮ್ಮಿ ವೇಸ್ಟ್ ಆಗೋದು ಕಮ್ಮಿ ಮಾಡ್ಬೋದು. ಮತ್ತು ನಾವು ಇದನ್ನು ಕಡಿಮೆ ವೆಚ್ಚದಲ್ಲೇ ನಾವು ಇದನ್ನು ಮಾಡ್ಬೋದು. ಮತ್ತು PVC ಪೈಪು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಅದನ್ನು ಸುಲಭವಾಗಿ ಕ್ಯಾರಿ ಮಾಡ್ಬೋದು. ನಾವೇನಾದರೂ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು, ಅದು ಸಣ್ಣ ಇರೋದ್ರಿಂದ ನಿಮ್ಗೆ ಅಷ್ಟು ಕಷ್ಟನೂ ಆಗಲ್ಲ. ಬೆಳೆಗಳ ಉತ್ಪಾದನೆಯೂ ಕೂಡ ಚೆನ್ನಾಗಾಗುತ್ತೆ. ಮತ್ತು ಒಂದು ಸಲ ಅಳವಡಿಸಿದ್ರೆ ಅದು ತುಂಬ ದಿನ ಬರುತ್ತೆ. ಹಾಗಾಗಿ PVC ಪೈಪ್ನ ರೈತರು ಅವರ ಅನುಭವನ ಹಂಚ್ಕೊಂಡಿದ್ದಾರೆ. ಅವರ ವಾಯ್ಸ್ ಸರಿಯಾಗಿ ಕೇಳಿಸ್ತಿರೋ ಕಾರಣ ಅವ್ರು ಹೇಳಿರೋ ಅಂಥ ವಿಚಾರನ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ.